ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಟೈಮ್ಸ್ ಟಿವಿ. ಗೃಹಲಕ್ಷ್ಮಿ ಯೋಜನೆಯ ಬರೋಬ್ಬರಿ 12,000 ರೂಪಾಯಿ ಬಾಕಿ ಇರುವ ಕಂತಿನ ಹಣದ ಬಿಡುಗಡೆಯ ಬಗ್ಗೆ ಬಂಪರ್ ಅಪ್ಡೇಟ್ ಒಂದು ಬರ್ತಾ ಇದೆ. ಹೌದು ವೀಕ್ಷಕರೇ, ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಲಿದೆ, ಹಾಗಾಗಿ ವಿಡಿಯೋನ ಕೊನೆ ತನಕ ಕಂಪ್ಲೀಟ್ ಆಗಿ ನೋಡಿ. ಹೌದು ವೀಕ್ಷಕರೇ, ಒಂದು ಕಡೆಗೆ ಇದು ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಆದ್ರೆ ಮತ್ತೊಂದೆಡೆಯಲ್ಲಿ ಅದೇ ಸರ್ಕಾರ ಅದೇ ಗೃಹಲಕ್ಷ್ಮಿಯರಿಗೆ ಒಂದು ಬ್ಯಾಡ್ ನ್ಯೂಸ್ ಕೂಡ ಕೊಡ್ತಾ ಇದೆ. ಹೌದು ವೀಕ್ಷಕರೇ, ಇದೀಗ ಕೆಲವು ಗೃಹಲಕ್ಷ್ಮಿಯರ ಖಾತೆಯಿಂದ ಹಣ ಕೂಡ ವಾಪಸ್ ಪಡೆಯಲಾಗ್ತಾ ಇದೆ. ಹೌದು ವೀಕ್ಷಕರೇ, ಯೋಜನೆಯಿಂದ ಜಮಾ ಮಾಡಲಾಗಿರುವ ಹಣ ಕೂಡ ಇದೀಗ ಸರ್ಕಾರ ಗೃಹಲಕ್ಷ್ಮಿಯರ ಖಾತೆಯಿಂದ ವಾಪಸ್ ಪಡ್ಕೊಳ್ತಾ ಇದೆ. ಹಾಗಾದ್ರೆ ಯಾವ ಮತ್ತು ಎಷ್ಟು ಗೃಹಲಕ್ಷ್ಮಿಯರ ಖಾತೆಯಿಂದ ಈ ಒಂದು ಹಣವನ್ನ ವಾಪಸ್ ಪಡೆದುಕೊಳ್ಳುತ್ತೆ ಸರ್ಕಾರ? ಅದೇ ರೀತಿಯಾಗಿ ಈ ರೀತಿಯಾಗಿ ಜಮಾ ಮಾಡಲಾಗಿರುವ ಹಣವನ್ನ ವಾಪಸ್ ಪಡೆದುಕೊಳ್ಳಕ್ಕೆ ಕಾರಣವಾದ್ರೂ ಏನು, ಸಂಪೂರ್ಣವಾದ ಮಾಹಿತಿಯನ್ನ ಇದೀಗ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಹೌದು ವೀಕ್ಷಕರೇ, ಅದೇ ರೀತಿಯಾಗಿ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ವಿಸಿಟ್ ಮಾಡ್ತಾ ಇದ್ದಲ್ಲಿ ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಇಂಥದ್ದೇ ಸಾಕಷ್ಟು ಇಂಟ್ರೆಸ್ಟಿಂಗ್ ಲೇಟೆಸ್ಟ್ ಅಪ್ಡೇಟ್ಗಳು, ತಾಜಾ ಸಮಾಚಾರಗಳು ನಮ್ಮ ಚಾನಲ್ ಅಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಹೌದು ವೀಕ್ಷಕರೇ, ಪ್ರತಿದಿನ ಅಪ್ಡೇಟ್ ಆಗುತ್ತಾ ಇರುತ್ತೆ. ಯಾವುದನ್ನು ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹೌದು ವೀಕ್ಷಕರೇ, ಅದೇ ರೀತಿಯಾಗಿ BPL ಕಾರ್ಡ್ ಪಡಿತರ ಚೀಟಿದಾರರೇ ತಪ್ಪದೆ ಇಲ್ಲಿ ಒಂದು ಸತೆ ಗಮನಿಸಿ. ಯಾಕೆಂದ್ರೆ BPL ಚೀಟಿದಾರರಿಗೆ ಬಂಪರ್ ಗುಡ್ ನ್ಯೂಸ್ ಒಂದು ಸರ್ಕಾರದಿಂದ ಬರ್ತಾ ಇದೆ. ಹೌದು ವೀಕ್ಷಕರೇ, ಒಂದಲ್ಲ ಎರಡಲ್ಲ 3 ಬಂಪರ್ ಗುಡ್ ನ್ಯೂಸ್ಗಳು BPL ಕಾರ್ಡ್ ಅನ್ನ ಹೊಂದಿರುವಂತ ಫಲಾನುಭವಿಗಳಿಗೆ ಸರ್ಕಾರದಿಂದ ಸಿಗ್ತಾ ಇದೆ. ಹಾಗಾದ್ರೆ ಈ ಬಗ್ಗೆನೂ ಕೂಡ ಡೀಟೇಲ್ ಆಗಿ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ವೀಕ್ಷಕರೇ, ನೀವು ಕೂಡ LPG ಸಿಲಿಂಡರ್ ಬಳಕೆದಾರರಾಗಿದ್ದು ಸಬ್ಸಿಡಿಯನ್ನ ಪಡಿತಾ ಇದ್ರೆ ಈ ಒಂದು ಮಾಹಿತಿಯನ್ನ ತಪ್ಪದೇ ಕೇಳ್ಕೊಳ್ಳಿ. ಯಾಕಂದ್ರೆ ಮಾರ್ಚ್ 31ರ ಒಳಗೆ ನೀವು ಈ ಒಂದು ಇಂಪಾರ್ಟೆಂಟ್ ಆದಂತ ಕೆಲಸವನ್ನ ಮಾಡ್ಕೊಳ್ದೆ ಇದ್ರೆ ಸಬ್ಸಿಡಿ ಹಣ ಬರೋದು ಸ್ಥಗಿತವಾಗಬಹುದು. ಹಾಗಾದ್ರೆ ಯಾವ ಒಂದು ಕೆಲಸವನ್ನ ನೀವು ಮಾಡೋದು ಬಾಕಿ ಇದೆ, ಸಂಪೂರ್ಣವಾದ ಮಾಹಿತಿಯನ್ನ ಕೂಡ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ಇನ್ ಮುಂದೆ ಬರುವಂತ ಬಜೆಟ್ ನಲ್ಲಿ ಹೌದು ವೀಕ್ಷಕರೇ, ಗೃಹಲಕ್ಷ್ಮಿ ಸೇರಿದಂತೆ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಕತ್ರಿ ಬೀಳುತ್ತಾ ಸಂಪೂರ್ಣವಾದ ಮಾಹಿತಿಯನ್ನ ಕೂಡ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ಇದೇ ಹೋಳಿ ಹುಣ್ಣಿಮೆಯ ಹಬ್ಬದ ದಿನದಂದು 100 ವರ್ಷಗಳ ಬಳಿಕ, ಹೌದು ಬರೋಬ್ಬರಿ 100 ವರ್ಷಗಳ ಬಳಿಕ ರಕ್ತ ಚಂದ್ರ ಗ್ರಹಣ ಗೋಚರವಾಗಲಿದೆ. ಹಾಗಾದ್ರೆ ಯಾವೆಲ್ಲ ಸ್ಥಳಗಳಲ್ಲಿ ಈ ಒಂದು ಚಂದ್ರಗ್ರಹಣ ಗೋಚರವಾಗಲಿದೆ, ಅದೇ ರೀತಿಯಾಗಿ ಈ ಒಂದು ಗ್ರಹಣದ ಸಂಪೂರ್ಣವಾದ ವಿವರಗಳನ್ನ ಕೂಡ ನೋಡ್ತಾ ಹೋಗೋಣ. ವಿಡಿಯೋನ ತಪ್ಪದೆ ಲೈಕ್ ಮಾಡಿ. ಅದೇ ರೀತಿಯಾಗಿ ಶಕ್ತಿ ಯೋಜನೆಯ ಫಲಾನುಭವಿ ಅಕ್ಕಂದಿರೆ ಇಲ್ಲಿ ಒಂದು ಸತೆ ಗಮನವನ್ನ ಕೊಡಿ. ಯಾಕೆಂದ್ರೆ ನೀವು ಕೂಡ ಈ ಒಂದು ಸ್ಮಾರ್ಟ್ ಕಾರ್ಡ್ ಇಲ್ಲದೆ ಬಸ್ ಅನ್ನ ಹತ್ತಿದ್ರೆ ಕಂಡಕ್ಟರ್ ಖಂಡಿತವಾಗಿ ಇಳಿಸ್ತಾರೆ. ಯಾಕೆಂದ್ರೆ ಇನ್ನು ಮುಂದೆ ಫ್ರೀ ಟಿಕೆಟ್ ಆಧಾರ್ ಕಾರ್ಡ್ ತೋರಿಸಿದ್ರೆ ಸಿಗೋದಿಲ್ಲ. ಹಾಗಾದ್ರೆ ಈ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ಎಲ್ಲಿ ಕೊಡ್ತಾರೆ, ಅದೇ ರೀತಿಯಾಗಿ ಯಾವಾಗಿನಿಂದ ಈ ಒಂದು ಯೋಜನೆ ಕೂಡ ಜಾರಿಗೆ ಬರಲಿದೆ, ಹೌದು ಈ ಚೇಂಜಸ್ ಯಾವಾಗಿಂದ ಜಾರಿಗೆ ಬರಲಿದೆ, ಸಂಪೂರ್ಣವಾದ ಡೀಟೇಲ್ ಅನ್ನ ಕೂಡ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ವೀಕ್ಷಕರೇ, ಬಂಗಾರದ ಪ್ರಿಯರಿಗೂ ಕೂಡ ಇವತ್ತು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹೌದು ವೀಕ್ಷಕರೇ, ಮತ್ತೆ ಗಗನಕ್ಕೇರಿದೆ ಚಿನ್ನದ ದರ. ಹೌದು 16,000 ಗಡಿ ದಾಟಿದೆ 1 ಗ್ರಾಮ್ನ ಚಿನ್ನದ ಬೆಲೆ. ಹಾಗಾದ್ರೆ ಇವತ್ತಿನ ಚಿನ್ನದ ಬೆಲೆ ಕೂಡ ಯಾವ ರೀತಿಯಾಗಿದೆ, ಅದೇ ರೀತಿಯಾಗಿ ಬೆಳ್ಳಿ ಬೆಲೆ ಕೂಡ ಏರಿಕೆಯನ್ನ ಕಂಡಿದೆ. ಹಾಗಾದ್ರೆ ಬೆಳ್ಳಿ ಬೆಲೆಯನ್ನ ಕೂಡ ನೋಡ್ತಾ ಹೋಗೋಣ. ಈ ಎಲ್ಲ ಚಿನ್ನ, ಬೆಳ್ಳಿ, ಗೃಹಲಕ್ಷ್ಮಿ, BPL ಕಾರ್ಡ್ ಎಲ್ಲ ಯೋಜನೆಗಳ ಬಗ್ಗೆನೂ ಡೀಟೇಲ್ ಆದ ಮಾಹಿತಿಯನ್ನ ಇದೀಗ ನೋಡ್ತಾ ಹೋಗೋಣ. ಹಾಗಾಗಿ ವಿಡಿಯೋನ ಕೊನೆ ತನಕ ಕಂಪ್ಲೀಟ್ ಆಗಿ ನೋಡಿ. ಹೌದು ವೀಕ್ಷಕರೇ, ನಿಮ್ಮ ಒಂದು ಲೈಕ್ ಕೂಡ ನಮಗೆ ತುಂಬಾನೇ ಇಂಥದ್ದೇ ಸಾಕಷ್ಟು ಲೇಟೆಸ್ಟ್ ಮಾಹಿತಿಗಳನ್ನ ನಿಮ್ಮ ಮುಂದೆ ತರಲು ತುಂಬಾನೇ ಪ್ರೋತ್ಸಾಹವನ್ನ ನೀಡುತ್ತೆ. ಹಾಗಾಗಿ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡಿ. ಹಾಗಾದ್ರೆ ಬನ್ನಿ, ಎಲ್ಲಾ ಗೃಹಲಕ್ಷ್ಮಿಯರೇ, ನಿಮಗೆ ಈಗಾಗಲೇ 22 ಮತ್ತು 23ನೇ ಕಂತಿನ ಹಣ ಜಮೆಯಾಗಿದ್ರೆ ತಪ್ಪದೇ ಎಸ್ ಅಂತ ಕಮೆಂಟ್ ಮಾಡಿ, ಅಥವಾ ಇಲ್ಲವಾದಲ್ಲಿ ನೋ ಅಂತ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಎಲ್ಲ BPL ಕಾರ್ಡ್ ಬಳಕೆದಾರರು ಕೂಡ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ. ಹಾಗಾದ್ರೆ ಗೃಹಲಕ್ಷ್ಮಿಯರಿಗಾಗಿ ಬಂದಿರುವಂತ ಬಂಪರ್ ಗುಡ್ ನ್ಯೂಸ್. ಹೌದು ವೀಕ್ಷಕರೇ, ಸಿದ್ದರಾಮಯ್ಯ ಸರ್ಕಾರ ನೀಡಿರುವಂತ ಗುಡ್ ನ್ಯೂಸ್ ಅನ್ನ ಇದೀಗ ನೋಡೋಣ. ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಇಲ್ಲಿಯವರೆಗೂ 26 ಕಂತಿನ ಹಣವನ್ನ ಬಿಡುಗಡೆ ಮಾಡಲಾಗಿದೆ. ಹೌದು ವೀಕ್ಷಕರೇ, ಒಟ್ಟಾರೆ 52,000 ರೂಪಾಯಿ ಹಣವನ್ನ ಗೃಹಲಕ್ಷ್ಮಿಯರ ಖಾತೆಗೆ ಬಿಡುಗಡೆ ಮಾಡಲಾಗಿದೆ ಅಂತ ಹೇಳಿ
ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿಕೊಂಡಿದ್ದಾರೆ. ಅದೇ ರೀತಿಯಾಗಿ ನಿಮಗೂ ಕೂಡ ಫೆಬ್ರವರಿ ತಿಂಗಳಲ್ಲಿ 25 ಮತ್ತು 26ನೇ ಕಂತಿನ ಹಣ ಈಗಾಗಲೇ 4,000 ರೂಪಾಯಿ ಜಮೆ ಆಗಿದ್ದರೆ ತಪ್ಪದೆ ಕಮೆಂಟ್ ಮುಖಾಂತರ ಜಮೆ ಆಗಿದೆ ಅಂತ ಹೇಳಿ ತಿಳಿಸಿ, ಇಲ್ಲವಾದಲ್ಲಿ ನೋ ಅಂತ ಕೂಡ ನೀವು ಕಮೆಂಟ್ ಅನ್ನ ಮಾಡಬಹುದು. ಹೌದು ವೀಕ್ಷಕರೇ, ಈಗಾಗಲೇ ಎಲ್ಲಾ ಗೃಹಲಕ್ಷ್ಮಿಯರ ಖಾತೆಗೂ ಕೂಡ 4,000 ರೂಪಾಯಿ ಹಣ ಜಮೆ ಆಗಿದೆ. ಆದರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಲ್ಲಿ ಸಾಕಷ್ಟು ಜನ ಮೃತವನ್ನ ಕೂಡ ಪಟ್ಟಿದ್ದಾರೆ. ಆದ್ರೆ ಇದೀಗ ಸತ್ತವರ ಖಾತೆಗೂ ಕೂಡ ಹಣ ಜಮೆ ಆಗ್ತಾ ಇದೆ. ಆದ್ರೆ ಇದೀಗ ಸರ್ಕಾರ ಇದರ ಬೆನ್ನಲೆಯಲ್ಲಿ ಒಂದು ಮಹತ್ವವಾದ ನಿರ್ಧಾರವನ್ನ ಕೈಗೊಂಡಿದ್ದು, ಮೃತಪಟ್ಟವರ ಕುಟುಂಬದ ನಂತರದ ಯಜಮಾನಿ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಅಂತ ಹೇಳಲಾಗ್ತಾ ಇದೆ. ಹೌದು ವೀಕ್ಷಕರೇ, ಮೃತರ ಡೆತ್ ಸರ್ಟಿಫಿಕೇಟ್ ಅನ್ನ ತೋರಿಸಿ ಅವರ ಖಾತೆಯನ್ನ ಬಂದ್ ಮಾಡಿ ನಿಮ್ಮ ಮನೆಯ ನಂತರದ ಯಜಮಾನಿಯ ಹೊಸ ಖಾತೆಯನ್ನ ತೆರೆದು ಗೃಹಲಕ್ಷ್ಮಿ ಯೋಜನೆಯ ಒಂದು ಫಲವನ್ನ ಪಡೆಯಬಹುದು ಅಂತ ಕೂಡ ಇದೀಗ ಮಾಹಿತಿಯೊಂದು ತಿಳಿದು ಬಂದಿದೆ. ಅದೇ ರೀತಿಯಾಗಿ ಮೃತಪಟ್ಟ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗೆ ಜಮೆಯಾಗಿರುವ ಹಣವನ್ನ ಕೂಡ ಇದೀಗ ಸರ್ಕಾರ ವಾಪಸ್ ಪಡೆಯಲು ನಿರ್ಧಾರವನ್ನ ಮಾಡಿದೆ. ಹೌದು ವೀಕ್ಷಕರೇ, ಬರೋಬ್ಬರಿ 69,000 ಸತ್ತ ಬ್ಯಾಂಕ್ ಖಾತೆಗಳಿಗೆ 79 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಹಣ ಪಾವತಿಯಾಗಿದ್ದು, ಇದೀಗ ಸರ್ಕಾರ ಪತ್ತೆ ಮಾಡಿದ್ದು ಅವರ ಬ್ಯಾಂಕ್ ಖಾತೆಯಿಂದ ಹಣವನ್ನ ಮತ್ತೆ ವಾಪಸ್ ಪಡೆದುಕೊಳ್ಳಲು ಸರ್ಕಾರವು ನಿರ್ಧಾರವನ್ನ ಮಾಡಿದೆ. ಮತ್ತೊಂದೆಡೆಯಲ್ಲಿ ಬಿಪಿಎಲ್ ಕಾರ್ಡ್ ಪಡಿತರ ಚೀಟಿದಾರರಿಗೆ ಇದೀಗ ಸರ್ಕಾರ ಮತ್ತೊಮ್ಮೆ ಸಿಹಿ ಸುದ್ದಿಯನ್ನ ನೀಡಿದೆ. ಹೌದು ವೀಕ್ಷಕರೇ, ರೇಷನ್ ಕಾರ್ಡ್ ಅಲ್ಲಿ ಹೆಸರನ್ನ ಸೇರ್ಪಡೆ ಮಾಡುವುದು ಅಥವಾ ತಿದ್ದುಪಡಿ ಮಾಡೋದಕ್ಕೆ ಮತ್ತೊಮ್ಮೆ ಸರ್ಕಾರ ಅವಕಾಶವನ್ನ ಸರ್ಕಾರದ ಪ್ರಮುಖ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಲಾಭವನ್ನ ಪಡೆಯಲು ರೇಷನ್ ಕಾರ್ಡ್ ಕಡ್ಡಾಯವಾಗಿದ್ದು, ಈ ಒಂದು ಅವಕಾಶವನ್ನ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸೋರು ಈ ಒಂದು ಸದುಪಯೋಗವನ್ನ ಪಡೆದುಕೊಳ್ಬೇಕು ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತೊಂದೆಡೆಯಲ್ಲಿ ರದ್ದಾದ ಬಿಪಿಎಲ್ ಕಾರ್ಡ್ ದಾರರಿಗೂ ಕೂಡ ಇದೀಗ ಹೊಸದಾಗಿ ಅರ್ಜಿಯನ್ನ ಕೂಡ ಕರೆಯಲಾಗಿದೆ. ಹೌದು ವೀಕ್ಷಕರೇ, ಅರ್ಜಿ ಸಲ್ಲಿಸಿದ ಬಳಿಕ ನಿಮ್ಮ ದಾಖಲಾತಿಗಳು ನೈಜತೆ ಇದ್ದಲ್ಲಿ ನಿಮಗೆ ಮತ್ತೆ ಬಿಪಿಎಲ್ ಕಾರ್ಡ್ ಅನ್ನ ವಾಪಸ್ ಕೊಡಲಾಗುವುದು ಅಂತ ಕೂಡ ಸರ್ಕಾರದಿಂದ ಒಂದು ಮಾಹಿತಿ ಇದೀಗ ಲಭ್ಯವಾಗಿದೆ. ಅದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಇದೀಗ ಇಂದಿರಾ ಆಹಾರ ಕಿಟ್ ಅನ್ನ ಮಾರ್ಚ್ ತಿಂಗಳಿನಿಂದ ವಿತರಣೆ ಮಾಡುವುದಾಗಿ ಸುದ್ದಿಗಳು ಕೂಡ ಬರ್ತಾ ಇದೆ. ಹೌದು ವೀಕ್ಷಕರೇ, ಈಗಾಗಲೇ ಟೆಂಡರ್ ಕೂಡ ಎಲ್ಲಾ ನ್ಯಾಯಬೆಲೆ ಅಂಗಡಿಗಳಿಗೆ ನೀಡಲಾಗಿದ್ದು, ಮಾರ್ಚ್ ನ ಮೊದಲ ವಾರ ಅಥವಾ 2ನೇ ವಾರದಲ್ಲಿ ಈ ಒಂದು ಇಂದಿರಾ ಆಹಾರ ಕಿಟ್ ಅನ್ನ ಎಲ್ಲಾ ಫಲಾನುಭವಿಗಳಿಗೂ ಕೂಡ ನೀಡಲಾಗುವುದು ಅಂತ ಕೂಡ ಹೇಳಲಾಗ್ತಾ ಇದೆ. ಅದೇ ರೀತಿಯಾಗಿ ನೀವು ಕೂಡ ಬಿಪಿಎಲ್ ಕಾರ್ಡ್ ನ ಬಳಕೆದಾರರು ಫಲಾನುಭವಿಗಳು ಆಗಿದ್ರೆ ತಪ್ಪದೆ ಕಮೆಂಟ್ ನಲ್ಲಿ ಬಿಪಿಎಲ್ ಕಾರ್ಡ್ ಅಂತ ತಿಳಿಸಿ. ಅದೇ ರೀತಿಯಾಗಿ ನೀವು ಕೂಡ LPG ಸಬ್ಸಿಡಿಯನ್ನ ಪಡಿತಾ ಇದ್ರೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ಅದೇ ರೀತಿಯಾಗಿ ಕಮೆಂಟ್ ನ ಮುಖಾಂತರ LPG ಅಂತ ತಿಳಿಸಿ, ಯಾಕೆಂದ್ರೆ ಇದೀಗ ಸರ್ಕಾರದಿಂದ ಬಿಗ್ ಅಲರ್ಟ್ ಒಂದು ಜಾರಿಗೆ ಬಂದಿದೆ. ಹೌದು ವೀಕ್ಷಕರೇ, ಸರ್ಕಾರ ಇದೀಗ ಗ್ಯಾಸ್ ಗ್ರಾಹಕರಿಗೆ ಆಧಾರ್ ಕಾರ್ಡ್ ದೃಢೀಕರಣ KYC ಮಾಡಿಸುವುದು ಕೇಂದ್ರದಿಂದ ಕಡ್ಡಾಯಗೊಳಿಸಿದೆ. ಹೌದು, ಹಾಗಾಗಿ ಅಕ್ರಮ ಗ್ಯಾಸ್ ಸಂಪರ್ಕಗಳು ಅದೇ ರೀತಿಯಾಗಿ ಸಿಲಿಂಡರ್ ಗಳನ್ನ ಬಳಕೆಯನ್ನ ತಡೆಯಲು ಈ ಒಂದು ಮಹತ್ವವಾದ ನಿರ್ಧಾರವನ್ನ ಕೈಗೊಳ್ಳಲಾಗಿದ್ದು, ಗ್ಯಾಸ್ ಸಬ್ಸಿಡಿ ಹಣದ ಇಂಪಾರ್ಟೆಂಟ್ ಆದಂತಹ ಸೂಚನೆಗಳನ್ನ ಇದೀಗ ನೋಡೋಣ ಬನ್ನಿ. ಹೌದು ವೀಕ್ಷಕರೇ, ಉಜ್ವಲ ಯೋಜನೆಯ ಅಡಿಯಲ್ಲಿ ಸಿಲಿಂಡರ್ ನ ಮೇಲೆ 300 ರೂಪಾಯಿ ಸಬ್ಸಿಡಿಯನ್ನ ಪಡಿತಾ ಇರುವಂತಹ ಫಲಾನುಭವಿಗಳು ಪ್ರತಿ ವರ್ಷ KYC ಮಾಡಿಸೋದು ಕಡ್ಡಾಯವಾಗಿದೆ. ಇಲ್ಲದಿದ್ರೆ ಬ್ಯಾಂಕ್ ಖಾತೆಗೆ ಸಬ್ಸಿಡಿ ಹಣ ಜಮೆ ಆಗೋದಿಲ್ಲ. ಅದೇ ರೀತಿಯಾಗಿ KYC ಮಾಡಿಸಿದ್ದರೂ 7ನೇ ರಿಫಿಲ್ ವರೆಗೂ ಹಣ ಸಬ್ಸಿಡಿ ಬರೋದು ಮುಂದುವರಿಯುತ್ತೆ. ಆನಂತರ KYC ಮಾಡಿಸದೇ ಇದ್ರೆ ಹಣ ಬರೋದು ಸ್ಥಗಿತವಾಗುತ್ತೆ. ಒಮ್ಮೆ KYC ಸಂಪೂರ್ಣವಾದ ನಂತರ ಸ್ಥಗಿತಗೊಂಡ ಹಣ ಮತ್ತೆ ಜಮೆ ಆಗುತ್ತೆ. ಈಗಾಗಲೇ ಈ ಒಂದು ಹಣಕಾಸು ವರ್ಷದಲ್ಲಿ KYC ಮಾಡದಿದ್ದಲ್ಲಿ ಮತ್ತೆ ಮಾಡುವ ಅಗತ್ಯವಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತೊಂದೆಡೆಯಲ್ಲಿ ವೀಕ್ಷಕರೇ, ಮುಂಬರುವ ಬಜೆಟ್ ನಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಬ್ರೇಕ್ ಬೀಳುತ್ತಾ ಅಂತ ಕೂಡ ಸಾಕಷ್ಟು ಜನರಲ್ಲಿ ಗೊಂದಲಗಳು ಇದೆ. ಹಾಗಾದ್ರೆ ರಾಜ್ಯದ ಜನತೆಗೆ ಮೊದಲನೇ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಗ್ಯಾರಂಟಿ ಯೋಜನೆಗಳು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟೀಕರಣವನ್ನ ನೀಡಿದ್ದಾರೆ. ಮಾರ್ಚ್ ತಿಂಗಳಲ್ಲಿ ಮಂಡನೆಯಾಗಲಿರುವ ಬಜೆಟ್ ನಲ್ಲಿ ಯೋಜನೆಗಳಿಗೆ ಭಾರಿ ಅನುದಾನವನ್ನ ಎತ್ತಿಡಲಿದ್ದಾರೆ. ಆದ್ರೆ ಆರ್ಥಿಕ ಹೊರೆಯನ್ನ ತಗ್ಗಿಸಲು ಯೋಜನೆಗಳಲ್ಲಿ ಒಂದಿಷ್ಟು ಸ್ಮಾರ್ಟ್ ಬದಲಾವಣೆಗಳನ್ನ ತರಲಿದ್ದಾರೆ ಅಂತ ಕೂಡ ಸ್ಪಷ್ಟನೆಯನ್ನ ನೀಡಲಾಗಿದೆ. ಹೌದು ವೀಕ್ಷಕರೇ, ಇದೀಗ ಶಕ್ತಿ ಯೋಜನೆಯ ಅಡಿಯಲ್ಲಿಯೂ ಕೂಡ ಹೆಣ್ಣು ಮಕ್ಕಳಿಗೆ ಆಧಾರ್ ಕಾರ್ಡ್ ಅನ್ನ ನೀಡಿ ಫ್ರೀ ಆಗಿ ಬಸ್ ಟಿಕೆಟ್ ಅನ್ನ ಪಡೆದುಕೊಳ್ಳಬಹುದಾಗಿತ್ತು. ಆದ್ರೆ ಇದೀಗ ಸರ್ಕಾರ ಇದರಲ್ಲಿ ಬದಲಾವಣೆಯನ್ನ ಮಾಡಿ ಶಕ್ತಿ ಯೋಜನೆಯ ಅಡಿಯಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಣೆ ಮಾಡುವುದಾಗಿ ಹೇಳಿದ್ದಾರೆ. ಹೌದು ವೀಕ್ಷಕರೇ, ಇನ್ನು ಮುಂದೆ ಉಚಿತವಾಗಿ ಬಸ್ಗಳಲ್ಲಿ ಪ್ರಯಾಣ ಮಾಡುವುದಾದ್ರೆ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಅನ್ನ ತೋರಿಸಿದ್ರೆ ಮಾತ್ರ
ಉಚಿತವಾಗಿ ಟಿಕೆಟ್ ಅನ್ನ ಪಡೆದುಕೊಳ್ಳಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಅದೇ ರೀತಿಯಾಗಿ ವೀಕ್ಷಕರೇ, ಬರೋಬ್ಬರಿ 100 ವರ್ಷಗಳ ಬಳಿಕ ಹೋಳಿ ಹಬ್ಬದ ದಿನದಂದೇ ರಕ್ತ ಚಂದ್ರಗ್ರಹಣ ಗೋಚರವಾಗಲಿದೆ. ಹೌದು, 2026 ವರ್ಷದ ಮೊದಲ ಪೂರ್ಣ ಚಂದ್ರಗ್ರಹಣವು ಮಾರ್ಚ್ 3ರಂದು ಸಂಭವಿಸಲಿದ್ದು, ಇದು ಭಾರತದ ಆಕಾಶ ಪ್ರೇಮಿಗಳಿಗೆ ಒಂದು ಅಪರೂಪದ ದೃಶ್ಯವಾಗಿ ಕಾಣಲಿದೆ. ಹೌದು ವೀಕ್ಷಕರೇ, ಈ ಒಂದು ದಿನದಂದು ಚಂದ್ರನು ಕೆಂಪು ಮಿಶ್ರಿತ ಬಣ್ಣದಲ್ಲಿ, ಹೌದು ವೀಕ್ಷಕರೇ, ಕೆಂಪು ಮಿಶ್ರಿತ ತಾಮ್ರದ ಬಣ್ಣಕ್ಕೆ ತಿರುಗಲಿದ್ದು, ವಿಜ್ಞಾನಿಗಳು ಈ ಒಂದು ಸ್ಥಿತಿಯನ್ನ ಬ್ಲಡ್ ಮೂನ್ ಅಂತ ಕೂಡ ಕರೆಯುತ್ತಾರೆ ಅಂತ ಹೇಳಲಾಗ್ತಾ ಇದೆ. ಹೌದು ವೀಕ್ಷಕರೇ, ಅದೇ ರೀತಿಯಾಗಿ ಈ ಒಂದು ಚಂದ್ರಗ್ರಹಣ ಮಧ್ಯಾಹ್ನ 3:20ಕ್ಕೆ ಪ್ರಾರಂಭವಾಗಿ ಸಂಜೆ 6:48ಕ್ಕೆ ಮುಕ್ತಾಯಗೊಳ್ಳುತ್ತದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹೌದು ವೀಕ್ಷಕರೇ, ಭಾರತದ ಬಹುತೇಕ ಭಾಗಗಳಲ್ಲಿ ಚಂದ್ರೋದಯವಾಗುವ ಮೊದಲೇ ಚಂದ್ರಗ್ರಹಣ ಪ್ರಾರಂಭವಾಗುವ ಕಾರಣ ಭಾರತದಲ್ಲಿ ಉದಯವಾಗುವ ಸಮಯದಲ್ಲಿ ಚಂದ್ರಗ್ರಹಣ ಕಾಣಿಸುವುದಿಲ್ಲ. ಈಶಾನ್ಯ ಭಾರತ, ಪೂರ್ವ ಭಾರತ, ದಕ್ಷಿಣ ಮತ್ತು ಪಶ್ಚಿಮ ಭಾರತದಲ್ಲಿ ಈ ಒಂದು ಚಂದ್ರಗ್ರಹಣದ ಅತ್ಯುತ್ತಮ ವೀಕ್ಷಣೆಯನ್ನ ಕೂಡ ಮಾಡಬಹುದಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅದೇ ರೀತಿಯಾಗಿ ವೀಕ್ಷಕರೇ, ಇವತ್ತಿನ ಬಂಗಾರದ ಬೆಲೆಯನ್ನ ನೋಡೋದಾದ್ರೆ, ಇವತ್ತು ಬಂಗಾರದ ಬೆಲೆ ಪ್ರತಿ 1 ಗ್ರಾಮ್ಗೆ 16,000 ಗಡಿಯನ್ನ ದಾಟಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಇವತ್ತಿನ ಭಾರತದಲ್ಲಿ 24 ಕ್ಯಾರೆಟ್ನ ಶುದ್ಧ ಚಿನ್ನದ ಬೆಲೆ ಪ್ರತಿ 10 ಗ್ರಾಮ್ಗೆ 1,61,570 ರೂಪಾಯಿ ಆಗಿದ್ದು, 22 ಕ್ಯಾರೆಟ್ನ ಬಂಗಾರದ ಬೆಲೆ ಪ್ರತಿ 10 ಗ್ರಾಮ್ಗೆ ನೋಡೋದಾದ್ರೆ ಇವತ್ತು 1,48,100 ರೂಪಾಯಿ ಆಗಿದೆ. ಅದೇ ರೀತಿಯಾಗಿ 18 ಕ್ಯಾರೆಟ್ನ ಬಂಗಾರದ ಬೆಲೆ 1,21,180 ರೂಪಾಯಿ ಪ್ರತಿ 10 ಗ್ರಾಮಿಗೆ ತಲುಪಿದ್ದು, ಬೆಳ್ಳಿ ಬೆಲೆಯನ್ನ ನೋಡೋದಾದ್ರೆ, ಹೌದು ವೀಕ್ಷಕರೇ, ಭಾರತದಲ್ಲಿ ಇವತ್ತು ಬೆಳ್ಳಿ ದರ ಪ್ರತಿ 1 ಕೆಜಿಗೆ 2,85,000 ರೂಪಾಯಿ ತಲುಪಿದೆ. ವಿಡಿಯೋ ಏನಾದ್ರೂ ಇಷ್ಟವಾಗಿದ್ದಲ್ಲಿ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ, ಹೆಚ್ಚು ಕಮೆಂಟ್ ಮಾಡಿ. ಇಂಥದ್ದೇ ಸಾಕಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.